ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರು ಮಾಡಿದ ಪಾಪ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಧರ್ಮ ಮಾಡಿದವ್ರಿಗೆ ಶಿಕ್ಷೆ ತಪ್ಪಲ್ಲ ಅಂದಮೇಲೆ ಇನ್ನು ಪಾಪ ಮಾಡಿದವ್ರನ್ನ ಕರ್ಮ ಸುಮ್ಮನೆ ಬಿಡಲ್ಲ. ಅವಳು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಅನುಭವಿಸ್ತಾಳೆ. ಆತ್ಮಹತ್ಯೆನೇ ಮಹಾಪಾಪ. ನೀನೀಗ ಅದನ್ನ ಮಾಡ್ಬಿಟ್ಟಿದೀಯಾ. ಈಗ ಇವಳನ್ನು ಕೊಂದು ನೀನು ಆ ಪಾಪದ ಹೊರೆನ ಹೊತ್ಕೋಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ, ಇವಳನ್ನ ಬಿಟ್ಬಿಟ್ಟು ನೀನ್ ಬಾ. ನೋಡು ಅನಿತಾ, ನಮ್ ಗುಲಾಬಿ ಇಷ್ಟೆಲ್ಲ ಮಾಡಿದ್ದು ನಿನ್ನ ಕಾಪಾಡೋದಕ್ಕೆ, ನಿನಗೆ ಮುಕ್ತಿ ಕೊಡ್ಸಕ್ಕೆ. ನೀನ್ ಅದನ್ನ ಅರ್ಥ ಮಾಡ್ಕೊಳ್ದೆ ಅವಳಿಗೆ ಶಿಕ್ಷೆ ಕೊಡ್ತಿದ್ಯಾ. ನೀನ್ ಈ ತರ ನಡ್ಕೊಂಡ್ರೆ ಆಮೇಲೆ ನೀನು ಪಿಶಾಚಿನೇ ಆಗಿರ್ತೀಯ ಅಷ್ಟೇ. ನಂಗೆ ಏನಾದ್ರೂ ಪರವಾಗಿಲ್ಲ, ನಿನ್ ಮಾತನ್ನ ನಾನು ನಂಬೋದಿಲ್ಲ. ನಾನು ಇವಳನ್ನ ಸಾಯಿಸ್ದೆ ಬಿಡೋದಿಲ್ಲ. ಯಾರಿ ನೀವು? ನಾವ್ ಇಷ್ಟ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ಏನೋ ದೆವ್ವ ಅಂತ ರೆಸ್ಪೆಕ್ಟ್ ಕೊಟ್ರೆ ನಾವ್ ಹೇಳಿದ ಮಾತೆ ಕೇಳ್ತಾ ಇಲ್ವಲ್ಲ. ಏನ್ರಿ ಮಾಲಿನಿ ಮೇಡಮ್ ಅವ್ರೆ, ನೀವು ಯಾವಾಗ ನೋಡಿದ್ರು ಮೂಗಿಲಿ ತರ ಮೂಲೆಯಲ್ಲಿ ಸೇರ್ಕೊಂಡಿರೋರು, ಈಗ ನೋಡಿದ್ರೆ ಮಾಲಾಶ್ರೀ ಮೇಡಮ್ ಅವ್ರ ತರ ಡೈಲಾಗ್ ಹೊಡಿತಿದ್ದೀರಾ. ಗೌಡ್ರೆ, ನಾನಿಲ್ಲಿ ಡೈಲಾಗ್ ಹೊಡಿತಾ ಇಲ್ಲ. ನನ್ಗೆ ನಿಜವಾಗ್ಲೂ ಕೋಪ ಬಂದಿದೆ ರೀ. ಅನಿತಾ, ನಾನ್ ಹೇಳದ್ ನಿಮ್ಗೊಂಚೂರು ಕೇಳಿಸ್ತಾ ಇಲ್ವೇನ್ರಿ? ಏನ್ರಿ ಕೊಡ್ತಾ ಇದ್ದೀರಾ ಲುಕ್ಕು? ನಿಮ್ಗಿಂತ ಕಡಿಮೆ ಇರ್ಬೋದು 2 ಇಂಚು. ಸರಿಯಾಗಿ ಕೊಟ್ರೆ ಪಂಚು, ನಾಯಿಗಳಿಗಾಗ್ತೀರಾ ಲಂಚು. ಬಿಡು ಅನಿತಾ. ಅದು ಇವ್ರಿಗೆ ಹೀರೋಯಿನ್ ಆಗ್ಬೇಕು ಅಂತ ಹುಚ್ಚು, ಹಾಗಾಗಿ ಈ ತರ ಆಕ್ಟಿಂಗ್ ಮಾಡ್ತಿರ್ತಾರೆ. ಪ್ಲೀಸ್ ನಮ್ಗೇನು ಮಾಡ್ಬೇಡ, ಬಿಟ್ಬಿಡು ಪ್ಲೀಸ್. ಪ್ಲೀಸ್ ಅನಿತಾ. ಅನಿತಾ, ನನ್ನಿಂದ ಅವ್ರಿಗೆಲ್ಲ ತೊಂದರೆ ಕೊಡ್ಬೇಡ. ನಿನ್ಗೆ ನನ್ನನ್ನು ಸಾಯಿಸಿ ನಿನ್ ಜೊತೆ ಕರ್ಕೊಂಡು ಹೋದ್ರೆ ತಾನೇ ನೆಮ್ಮದಿ. ಬಾ, ನನ್ನನ್ನು ಸಾಯಿಸಿ ನಿನ್ ಜೊತೆ ಕರ್ಕೊಂಡು ಹೋಗು. ನಿನ್ನ ಸಾಯಿಸ್ದೆ ಬಿಟ್ಬಿಡ್ತೀನಾ? ಯಾರನ್ನ ಬಿಟ್ರು ನಿನ್ನ ಬಿಡಲ್ಲ. ಅಯ್ಯೋ ಅನಿತಾ, ಬೇಡಮ್ಮ, ಬಿಟ್ಬಿಡಮ್ಮ. ಇಂಥ ತಪ್ಪು ಮಾಡ್ಬೇಡಮ್ಮ. ಇಲ್ಲ, ಇವಳನ್ನ ನಾನು ಬಿಡಲ್ಲ. ಬಿಟ್ಬಿಡು ಅನಿತಾ, ಪ್ಲೀಸ್ ಬಿಟ್ಬಿಡು. ಯಾವ ನೀರಪ್ಪ ಇದು ಇಷ್ಟೊಂದು ಎಫೆಕ್ಟಿವ್ ಆಗಿದೆ? ದೆವ್ವನೇ ಮಾಯ ಆಯ್ತು. ಇದು ನಮ್ ಗುರುಗಳು ಮಂತ್ರಿಸಿ ಕೊಟ್ಟಿರೋ ಪವಿತ್ರವಾದ ಜಲ. ಈ ತರ ಪರಿಸ್ಥಿತಿ ಬಂದಾಗ ಅವಳ ಮೇಲೆ ಇದನ್ನ ಹಾಕು ಅಂತ ಹೇಳಿದ್ರು. ಆದ್ರೆ ಇಷ್ಟು ದಿವಸ ಇದನ್ನ ಉಪಯೋಗಿಸೋ ಪರಿಸ್ಥಿತಿ ಬಂದಿರ್ಲಿಲ್ಲ. ಈಗ ಬಂತಲ್ಲ, ಅದಕ್ಕೆ ಹಾಕ್ದೆ. ತಂಗಿ ಅನಿತಾ, ಮಾತಾಡಮ್ಮ. ಸರ್, ಯಾಕೆ ಸರ್ ನಗ್ತಾ ಇದ್ದೀರಾ? ನನ್ನ ತಂಗಿ ಆತ್ಮಕ್ಕೆ ಮುಕ್ತಿ ಸಿಕ್ತಲ್ಲ ಅಂತ ನಗ್ತಾ ಇದ್ದೀನಿ. ಅವಳು ಸತ್ತಾಗ ತುಂಬಾ ಜನಕ್ಕೆ ತೊಂದರೆ ಕೊಡ್ತಿದ್ಲು ಅಂತ ಅವಳ ಆತ್ಮನ ಈ ಗೊಂಬೆಲಿರಿಸಿದ್ದೆ. ಪ್ರತಿದಿನ ಈ ಗೊಂಬೆ ಹತ್ರನೇ ಮಾತಾಡ್ತಿದ್ದೆ. ಆದ್ರೆ ಯಾವಾಗ ಈ ಗೊಂಬೆಯಿಂದ ಶಬ್ದಗಳು ನಿಂತೋಗುತ್ತೋ ಆಗ್ಲೇ ಇವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಗುರುಗಳು ಹೇಳಿದ್ರು. ಅಂತೂ ನಿಮ್ಮ ಮನೆಗೆ ಬಂದ್ಮೇಲೆ ನನ್ನ ತಂಗಿ ಆತ್ಮಕ್ಕೆ ಮುಕ್ತಿ ಸಿಕ್ತು. ನಾನು ನಿಮ್ಗೆ ಹೇಗೆ ಕೃತಜ್ಞತೆಗಳು ಹೇಳಬೇಕೋ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಸರ್, ನಾವೆಲ್ಲರೂ ಸೇರಿ ನಿಮ್ಗೆ ಕೃತಜ್ಞತೆ ಹೇಳ್ಬೇಕು. ನೀವು ಬಂದಿದ್ರಿಂದಾನೆ ನಮ್ ಜೀವ ಉಳಿತು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಥ್ಯಾಂಕ್ ಯು ಸೋ ಮಚ್. ಹೌದು, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇನ್ಮೇಲೆ ಈ ಗೊಂಬೆಯಿಂದ ನಮ್ಗೆ ಯಾರಿಗೂ ತೊಂದರೆ ಇಲ್ವಲ್ಲ? ಇಲ್ಲ, ಇದು ಈಗ ಬರೀ ಗೊಂಬೆ ಅಷ್ಟೇ. ಹಾ, ನನ್ನ ತಂಗಿ ಆತ್ಮಕ್ಕೆ ಮುಕ್ತಿ ಸಿಕ್ಕದ್ಮೇಲೆ ಅವಳೆಲ್ಲಿಂದ ನಿಮಗೆ ತೊಂದರೆ ಕೊಡ್ತಾಳೆ ಹೇಳಿ? ನೋಡಿ, ಇನ್ಮೇಲಿಂದ ನಿಮ್ಗೆ ಯಾವ ತೊಂದರೆನೂ ಇರಲ್ಲ, ಸುಖವಾಗಿ ಬಾಳ್ಬೋದು. ನಾನಿನ್ನು ಹೋಗ್ತೀನಿ. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನ್ ಹೇಳಿ? ಆ ತೀರ್ಥನ ನಂಗೊಂಚೂರು ಕೊಡಿ ಸರ್. ತಗೊಳ್ಳಿ ಸರ್. ಹೋಗ್ ಬನ್ನಿ. ನಾನಿನ್ ಬರ್ತೀನಿ. ಗುಲಾಬಿ, ನಿಂಗೇನಾಗುತ್ತೋ ಅಂತ ಅನ್ಕೊಂಬಿಟ್ಟಿದ್ದೆ. ಸದ್ಯ ದೇವ್ರ ದೊಡ್ಡವನು, ನಿಂಗೇನು ಆಗಿಲ್ಲ. ಇದಕ್ಕೆ ಹೇಳೋದು ಪ್ರೀತಿ ಯಾವತ್ತಿದ್ರು ಗೆದ್ದೆ ಗೆಲ್ಲುತ್ತೆ ಅಂತ. ರೀ, ಕೊನೆದಾಗ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಂಬಿಡಿ. ಇನ್ನೊಂದ್ಸಲ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಸಿಕ್ತಾ ಗೊಂಬೆ ಕೊಟ್ಟ, ಅದು ಕೊಟ್ಟ, ಇದು ಕೊಟ್ಟ ಅಂತ ಮನೆಗ್ ತಗೊಂಡ್ ಬಂದ್ರೆ ನಿಮ್ಮನ್ನ ಸಾಯಿಸಿ ನಿಮ್ಮ ಆತ್ಮನ ಕುಕ್ಕರ್ ಒಳಗಡೆ ಬಂಧನ ಮಾಡ್ಬಿಟ್ಟು ದಿನ
ಬಿಸಿಲ್ ಬರ್ಸ್ಬಿಡ್ತೀನಿ. ಆಯ್ತಮ್ಮಿ, ನೀನ್ ಹೇಳ್ದಂಗೆ ಕೇಳ್ತೀನಿ. ಹಾ. ಒಂದ್ ಹೆಜ್ಜೆ ಹಂಗೆ ಮುಂದೆ ಬಾ. ಯಾಕೆ? ಬಾಮಿ. ಕಣ್ಣು ಮುಚ್ಚಮ್ಮಿ, ಕೈ ತಲೆ ಮೇಲೆ ಇಟ್ಕೋ, ಹಾ ಸೊಂಟದ ಮೇಲೆ ಕೈ ಇಟ್ಕೋ. ಹಾ ಬಸ್. ಅನು ಅಕ್ಕ ನಮ್ಮ ಅತ್ತೆ ಮತ್ತೆ ಮನೆಗೆ ವಾಪಸ್ ಬಂದ್ರಲ್ಲ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನನಗ್ ಭಯ ಆಗ್ಬಿಟ್ಟಿತ್ತು ಅವ್ರೆಲ್ಲಿ ಅವ್ರ ತಂಗಿ ಮನೇಲೆ ಉಳ್ಕೊಂಡ್ ಬಿಡ್ತಾರೋ ಅಂತ. ಸದ್ಯ ಮತ್ತೆ ವಾಪಸ್ ಬಂದ್ಬಿಟ್ರು. ಗುಲಾಬಿ, ಸೀತಮ್ಮ ನಿನ್ ವಿಷಯದಲ್ಲಿ ರಾಂಗ್ ರಂಗಮ್ಮ ಆದ್ರೂ ನೀನ್ ಮಾತ್ರ ಅವ್ರ ಬಗ್ಗೆ ಎಷ್ಟ್ ಚೆನ್ನಾಗ್ ಮಾತಾಡ್ತೀಯಲ್ಲ. ಅಲ್ಲ, ಒಂದ್ ಮಾತೇಳು, ಅವ್ರು ನಿನ್ಗೆ ಚುಚ್ಚಿ ಚುಚ್ಚಿ ಮಾತಾಡ್ದಾಗ ನಿಂಗ್ ಬೇಜಾರಾಗಲ್ವಾ? ಅಮ್ಮಿ ಫುಲ್ ರೇಸು. ಹಾ? ಸೀತಮ್ಮ ಎಲ್ಲಿ ಚುಚ್ಚಿದ್ದಾರೆ, ಒಂಚೂರು ಗಾಯನೇ ಆಗಿಲ್ಲ. ಹೋಗ್ ಸೂಜಿ ತಗೊಂಡ್ ಬನ್ನಿ. ಆಯ್ತಮ್ಮಿ. ಯಾಕಮ್ಮಿ? ಚುಚ್ಚಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತೆಪ್ಪ ಕೂತ್ಕೊಳ್ರಿ. ಅನು ಅಕ್ಕ ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ. ದೊಡ್ಡೋರ್ ಬೈದ್ರೆ ಬೇಜಾರ್ ಮಾಡ್ಕೋಬಾರ್ದು. ಬೈದು ಬುದ್ಧಿ ಹೇಳೋರು ಬದ್ಕೋಕ್ ಹೇಳ್ತಾರಂತೆ. ಅದಕ್ಕೆ ಅವ್ರೇನೇ ಬೈದ್ರು ನಾನು ಒಳ್ಳೇದಕ್ಕೆ ಬೈತಾರೆ ಅನ್ನೋದು ನಂಬಿದೀನಿ ನಾನು. ಅಪ್ಪ ಅದೇ ಬೇಕು, ಕದ ತೆಗಿ ಸಮರ್ಥ. ನಮ್ ಗುಲಾಬಿ ಮೇಡಮ್ ಅವರು ನಿನ್ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ಆದ್ರೆ ನಮ್ ಸೀತಮ್ಮನವ್ರನ್ನಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು, ಗುಲಾಬಿಯವರು ಅತ್ತೆಗೆ ತಕ್ಕ ಸೊಸೆ, ಆದ್ರೆ ಇವರು ಸೊಸೆಗೆ ತಕ್ಕ ಅತ್ತೆ ಅಲ್ಲ. ಸಮರ್ಥ್ ಆತರ ಯಾಕೆ ಹೇಳ್ತೀರಾ? ನೋಡ್ತಾ ಇರಿ, ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವ್ರಿಗೇನ್ ಇಷ್ಟ ಆಗುತ್ತೋ ಅದೇ ಕೆಲ್ಸ ಮಾಡ್ತೀನಿ. ಅವ್ರೇನಾದ್ರೂ ಮತ್ತೆ ಬೇಜಾರ್ ಮಾಡ್ಕೊಂಡು ಆಚೆ ಹೋಗ್ಬಿಟ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ ಅಷ್ಟೇ. ಗುಲಾಬಿ ಮೇಡಮ್ ಅವರೇ, ಯಾಕ್ರಿ ಹಾಗೆ ಮಾತಾಡ್ತೀರಾ? ನಾವು ತಮಾಷೆಗೆ ಹಾಗೆ ಮಾಡಿರ್ತೀವಿ ಅಷ್ಟೇ. ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟು ಮೇವು ಅಂದ್ರೆ ನಾವೆಲ್ಲರೂ ಬಹು ಅನ್ಬೇಕಾಗತ್ತೆ ಅಷ್ಟೇ. ಇದೇನ್ರಿ ಮಾಲಿನಿ ಮೇಡಮ್ ಅವ್ರೆ, ನಿಮ್ ಗಂಡ ನಿಮಗ್ ಸಿನಿಮಾ ಮಾಡಕ್ಕೆ ದುಡ್ಡು ತಂದು ಕೊಡ್ಲಿಲ್ಲ ಅಂತ ದುಡ್ಡು ಇರೋರ್ನ ಯಾರಾದ್ರೂ ಮದ್ವೆ ಆಗ್ಬಿಟ್ರ? ರೀ ಮಾಲಿನಿ, ಹೇಳಿದಿದ್ರೆ ನಾವೆಲ್ಲ ಸೇರಿ ಮದ್ವೆ ಮಾಡಿಸ್ತಿದ್ವಲ್ರಿ. ಹೇಳ್ದೆ ಕೇಳ್ದೆ ಯಾಕ್ರಿ ಮದ್ವೆ ಮಾಡ್ಕೊಂಡ್ ಬಂದ್ರಿ? ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದು ಇವ್ರಿಬ್ರು ಅನ್ಭವಿಸ್ತಾ ಇರೋದು ಕಣ್ಣಾರೆ ನೋಡ್ತಿಲ್ವಾ? ಯಾಕ್ ಬೇಕಿತ್ ನಿಮ್ಗೆ? ಅಯ್ಯೋ, ಎಲ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ? ರೀ ಮಾಲಿನಿ ಮೇಡಮ್ ಅವ್ರೆ, ನೀವು ನಮ್ಮ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಸಮಾಜದ ಬಾಯಿ ಮುಚ್ಚಕ್ಕಾಗತ್ತಾ? ಮೊದಲೇ ಗಯ್ಯಾಳಿಗಳ ಗಂಡಂದ್ರು ಅವ್ರ ಜೊತೆ ಬದುಕಲ್ಲ ಅಂತ ಜನ ಎಲ್ಲ ಮಾತಾಡ್ಕೊತಿರ್ತಾರೆ. ಏನೋ ಒಬ್ಬ ನಾನು ಗಂಡಸು ಧೈರ್ಯವಾಗಿ ಬದುಕ್ತಾ ಇದ್ದೀನಿ. ಸುಮ್ನೆ ರಮ್ಮಿ, ಏನೋ ಒಂದ್ ಧೈರ್ಯ ತಗೊಂಡ್ ಮಾತಾಡ್ತಾ ಇದೀನಿ.